ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೇತನಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿ ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯೂ ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯವಾಗ ಲೂಕನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೆ. ಲೂಕ್ ಚಾಪ್ಟರ್ 7 ವರ್ಡ್ 11 to 17. ಇದಾದ ಮೇಲೆ ಮಾರನೇ ದಿನ ಯೇಸು ನಾಯಿನ್ ಎಂಬ ಪಟ್ಟಣಕ್ಕೆ ಹೋದನು. ಆಗ ಆತನ ಶಿಷ್ಯರು ಜನರ ದೊಡ್ಡ ಗುಂಪು ಆತನ ಸಂಗಡ ಹೋದರು. ಆತನು ಪಟ್ಟಣದ ದ್ವಾರದ ಸಮೀಪಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನು ಹೊತ್ತುಕೊಂಡು ಹೋಗುತ್ತಿದ್ದರು. ಅವನು ತನ್ನ ತಾಯಿಗೆ ಒಬ್ಬನೇ ಮಗನು, ಆಕೆ ವಿಧವೆಯಾಗಿದ್ದಳು. ಪಟ್ಟಣದ ಬಹಳ ಜನರು ಆಕೆಯೊಂದಿಗೆ ಇದ್ದರು. ಕರ್ತನು ಆಕೆಯನ್ನು ನೋಡಿ ಆಕೆಯ ಮೇಲೆ ಕನಿಕರಪಟ್ಟು ಅಳಬೇಡ ಎಂದನು. ಆತನು ಬಂದು ಆ ಶವ ಚಟವನ್ನು ಮುಟ್ಟಿದಾಗ ಅದನ್ನು ಹೊತ್ತುಕೊಂಡು ಹೋಗುತ್ತಿದ್ದವರು ನಿಂತರು. ಆಗ ಆತನು, ಯುವಕನೇ ಎದ್ದೇಳು ಎಂದು ನಾನು ನಿನಗೆ ಹೇಳುತ್ತೇನೆ ಎಂದನು. ಆಗ ಸತ್ತವನು ಎದ್ದು ಕುಳಿತುಕೊಂಡನು, ಮಾತನಾಡಲಾರಂಭಿಸಿದನು. ಯೇಸು ಅವನನ್ನು ಅವನ ತಾಯಿಗೆ ಒಪ್ಪಿಸಿದನು. ಆಗ ಅವರೆಲ್ಲರೂ ಭಯಭಕ್ತಿಯಿಂದ ಕೂಡಿದವರಾಗಿ ನಮ್ಮ ಮಧ್ಯದಲ್ಲಿ ಒಬ್ಬ ಮಹಾಪ್ರವಾದಿಯು ಎದ್ದಿದ್ದಾನೆ ಮತ್ತು ದೇವರು ತನ್ನ ಜನರನ್ನು ದರ್ಶಿಸಿದ್ದಾನೆ ಎಂದು ದೇವರನ್ನು ಮಹಿಮೆಪಡಿಸುತ್ತಾ ಹೇಳಿದರು. ಆತನ ವಿಷಯವಾಗಿ ಈ ಸುದ್ದಿಯು ಎಲ್ಲ ಯೂದಾಯಕ್ಕೂ ಸುತ್ತಮುತ್ತಲಿರುವ ಎಲ್ಲ ಪ್ರಾಂತ್ಯಕ್ಕೂ ಹರಡಿತು. ದೇವರಿಗೆ ಸ್ತೋತ್ರ. ನಾವು ವಾಕ್ಯವಾಗಿ ನೋಡ್ತಾ ಇದ್ದೀವಿ. ಪ್ರೀತಿಯ ಮಕ್ಕಳು, ಯೇಸು ಕ್ರಿಸ್ತರು ಸೇವೆ ಮಾಡುವಂಥ ಸನ್ನಿವೇಶದಲ್ಲಿ ನಾಯನ್ ನಗರದಲ್ಲಿ ಒಬ್ಬ ಬಡ ವಿಧವೆಯ ಯವನಸ್ಥ ಮಗನು ಸತ್ತು ಹೋದಂಥ ಸನ್ನಿವೇಶದಲ್ಲಿ ಆ ಯವನಸ್ಥ ತಾಯಿಯನ್ನು ಸಂತೈಸೋದಕ್ಕೂ ಆತನನ್ನು ಶವ ಸಂಸ್ಕಾರ ಮಾಡೋದಕ್ಕೂ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಊರಿನ ಜನ. ಆಕೆ ಎಷ್ಟೊಂದು ದುಃಖ ಪಡ್ತಿದ್ದಾಳೆ. ಆ ಸನ್ನಿವೇಶವನ್ನು ಎದುರು ನೋಡಿದಂಥ ಯೇಸು ಕ್ರಿಸ್ತರೇ ಬಹಳ ಕನಿಕರಪಟ್ಟರು ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಆಕೆಯನ್ನು ನೋಡಿ ಯೇಸು ಕನಿಕರಪಟ್ಟರು ಅಂತ ವಾಕ್ಯ ಹೇಳುತ್ತೆ. ಕನಿಕರಪಟ್ಟು ಯೇಸು ಹೇಳ್ತಾ ಇದ್ದಾರೆ, ನೀನು ಅಳಬೇಡ ಅಂತ. ದೇವರಿಗೆ ಸ್ತೋತ್ರ. ಯಾಕೆ? ನಾನು ಅದ್ಭುತವನ್ನು ಮಾಡ್ತೇನೆ, ನಿನ್ನ ಮಗನಿಗೆ ನನ್ನ ಜೀವನ ಕೊಡ್ತೇನೆ, ಅವನ ಜೀವಿತವನ್ನು ನಾನು ಸರಿ ಮಾಡ್ತೇನೆ. ಅವನು ಸತ್ತೋಗಿರ್ಬೋದು, ಬದುಕು ಅಂತ ನಾನು ಮಾಡ್ತೇನೆ, ಬದುಕಿಸೋದಕ್ಕೆ ಮಾಡೋದಕ್ಕೆ ನನಗೆ ಶಕ್ತಿ ಇದೆ, ನೀನು ಅಳಬೇಡ, ನಿನ್ನನ್ನು ನೋಡಿ ನಾನು ಕನಿಕರ ಪಡ್ತಿದ್ದೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಆ ಯವನಸ್ಥನೇ ಎದ್ದೇಳು ಎಂದು ನಾನು ನಿನಗೆ ಹೇಳುತ್ತೇನೆ ಅಂತ ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ. ತಕ್ಷಣ ಅವನು ಎದ್ದು ಕೂತ್ಕೋತಾನೆ. ಅಷ್ಟು ಮಾತ್ರ ಅಲ್ಲ, ಆ ಶವವನ್ನು ಹೊತ್ಕೊಂಡು ಹೋಗ್ತಾರೆ, ನಿಲ್ಲಿಸ್ತಾರೆ. ಅವನು ಎದ್ದು ಕೂತ್ಕೋತಾನೆ, ಮಾತಾಡ್ತಾನೆ. ಯೇಸು ಅವನ ತಾಯಿಗೆ ಒಪ್ಪಿಸ್ತಾ ಅಂತ ವಾಕ್ಯ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಜನರು ಬಹಳ ಅತ್ಯಾಶ್ಚರ್ಯ ಪಡ್ತಾರೆ. ಬರೀ ಅದ್ಭುತಗಳನ್ನ ನೋಡ್ಕೊತಾ ಇದ್ವಿ ನಾವು. ರೋಗವಾಸಿಯನ್ನು, ಸ್ವಸ್ಥತೆಯನ್ನು, ಸುವಾರ್ತೆಯನ್ನು, ನಮ್ಮ ರಕ್ಷಣೆ ಹೊಂದೋದನ್ನೇ ನೋಡ್ಕೊತಾ ಇದ್ವಿ. ಆದರೆ ಈಗ ಸತ್ತವ್ರನ್ನ ಬದುಕಿಸೋ ಅಷ್ಟು ಮಟ್ಟಕ್ಕೂ ನಮ್ಮ ಮಧ್ಯದಲ್ಲಿ ಇಷ್ಟು ದೊಡ್ಡ ಪ್ರವಾದಿ ಇದ್ದಿದ್ದಾನಲ್ಲ, ದೇವರು ತನ್ನ ಜನರ ಮಧ್ಯದಲ್ಲಿ ಇಂಥ ಮಹಾಕಾರ್ಯವನ್ನು ಮಾಡ್ತಾರಲ್ಲ ಅಂತ ಜನ ಬಹಳ ಆಶ್ಚರ್ಯಪಡ್ತಾರೆ. ದೇವರಿಗೆ ಸ್ತೋತ್ರ. ಅದರ ನಿಮಿತ್ತವಾಗಿ ದೇವರನ್ನ ಕೊಂಡಾಡ್ತಾರೆ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಯವನಸ್ಥರನ್ನಾದರೂ ಅಷ್ಟೇ, ವಯಸ್ಕರನ್ನಾದರೂ ಅಷ್ಟೇ, ಮಕ್ಕಳಾದರೂ ಅಷ್ಟೇ, ವಯಸ್ಸು ಮುಖ್ಯ ಅಲ್ಲ, ಆದರೆ ಪರಿಸ್ಥಿತಿಗಳೇ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಮನುಷ್ಯರಿಗೆ ಶತ್ರುವಾಗಿರ್ತಕ್ಕಂಥದ್ದು ಮನುಷ್ಯರಿಗೆ ಅಷ್ಟೇ ಅಲ್ಲ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಎಷ್ಟೋ ಅಂಧಕಾರ ಶಕ್ತಿಗಳು ಮನುಷ್ಯರನ್ನು ಬಾಧೆಪಡಿಸುತ್ತೆ, ಮನುಷ್ಯರನ್ನು ಹಿಂಸೆಪಡಿಸುತ್ತೆ. ಅವನ ಸಾವಿಗೂ, ಅವನ ಮಾರ್ಗ ತಪ್ಪೋದಕ್ಕೂ, ಅವನ ಹಾದಿ ತಪ್ಪೋಗೋದಕ್ಕೂ, ಅವನ ಕೆಟ್ಟನ್ನೋಗೋದಕ್ಕೂ ಕಾರಣ ಆಗುತ್ತವೆ. ದೇವರಿಗೆ ಸ್ತೋತ್ರ. ನೋಡಿದ್ದೇವೆ ಒಂದು ವಾಕ್ಯ ಭಾಗ ನೋಡೋಣ. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 28ನೇ ವಾಕ್ಯ. ಪ್ರೊವರ್ಬ್ಸ್ ಚಾಪ್ಟರ್ 25 ವರ್ಡ್ 28. ತನ್ನ ಸ್ವಂತ ಆತ್ಮವನ್ನು ಆಳದಿರುವವನು ಮುರಿಯಲ್ಪಟ್ಟು ಬಿದ್ದು ಹೋಗಿ ಗೋಡೆ ಇಲ್ಲದ ಪಟ್ಟಣಕ್ಕೆ ಸಮಾನ ಅಂತ ವಾಕ್ಯಭಾಗ ಹೇಳಿದೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಯಾರಿಗಾದರೂ ಅಷ್ಟೇ, ಚಿಕ್ಕವರು ಅಥವಾ
ಯವನಸ್ಥರು, ವಯಸ್ಕರು, ವೃದ್ಧರು ಅಂತಲ್ಲ, ಎಲ್ಲರಿಗೂ ಅಷ್ಟೇ. ಎಲ್ಲರನ್ನೂ ಸಹ ಬಾಧೆಪಡಿಸ್ತಕ್ಕಂಥ ಸಮಸ್ಯೆ, ಎಲ್ಲರ ಹೃದಯವನ್ನು ಘಾಸಿಪಡಿಸ್ತಕ್ಕಂಥದ್ದು, ಹೃದಯವನ್ನು ಕಲುಷಿತ ಮಾಡ್ತಕ್ಕಂಥದ್ದು, ಹೃದಯದಲ್ಲಿ ಗಾಯ ಮಾಡ್ತಕ್ಕಂಥದ್ದು, ಹೃದಯವನ್ನು ಅಶುದ್ಧ ಮಾಡ್ತಕ್ಕಂಥ ಕಾರ್ಯಗಳನ್ನ ಎಲ್ಲರ ಜೀವಿತರು ಸಹ ಪರಿಸ್ಥಿತಿಗಳು ಮಾಡುತ್ತೆ. ಕಣ್ಣಿಗೆ ಕಾಣುವ ಮನುಷ್ಯನ ಮಾತ್ರ ಅಲ್ಲ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಎಷ್ಟೋ ಅಂಧಕಾರ ಶಕ್ತಿಗಳು ಮನುಷ್ಯನನ್ನು ಬಾಧೆಪಡಿಸುತ್ತೆ. ದೇವರು ಮನುಷ್ಯರನ್ನ ಪ್ರೀತಿ ಮಾಡಿದ್ದಾರೆ. ಮನುಷ್ಯರನ್ನ ಪ್ರೀತಿ ಮಾಡಿ ದೇವರು ಇಷ್ಟೆಲ್ಲ ಮಾಡಿರಬೇಕಾದ್ರೆ ಯೇಸು ಕ್ರಿಸ್ತರ ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಿದ್ದಾರೆ, ನಾನು ಮನುಷ್ಯನ ಅಂತರಂದಿರದಲ್ಲಿ ನಿವಾಸಿಸುವ ದೇವರಾಗಿದ್ದೇನೆ ಅಂತ. ದೇವರಿಗೆ ಸ್ತೋತ್ರ. ಯೇಸು ನಾನು ಮನುಷ್ಯನ ಅಂತರಂದಿರದಲ್ಲಿ ನಿವಾಸ ಮಾಡುವ ದೇವರಾಗಿದ್ದೇನೆ ಅಂತ ಹೇಳಬೇಕಾದ್ರೆ, ಈಗ ನಮ್ಮ ಹೃದಯದಲ್ಲಿ ಅಂಥ ಪರಿಸ್ಥಿತಿ ಇರ್ಬೇಕಾದ್ರೆ ಯಾರು ಇರ್ತಾರೆ ಪ್ರೀತಿ ದೇವ್ರ ಮಕ್ಕಳೇ? ಯೇಸು ಕ್ರಿಸ್ತರು ಇರ್ತಾರಾ? ಇರೋಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತರಿದ್ದರೆ ನಮ್ಮ ಸಮಾಧಾನ ಪಡೋದಕ್ಕೆ ಅವ್ರು ಬಿಡಲ್ಲ, ನಾವು ಮಾರ್ಗ ತಪ್ಪೋದಕ್ಕೆ ಅವ್ರು ಬಿಡಲ್ಲ, ನಮ್ಮ ಹೃದಯ ಗಾಯ ಆಗೋದಕ್ಕೆ ಅವ್ರು ಬಿಡಲ್ಲ, ನಮ್ಮ ಆತ್ಮಗಳು ದಿಕ್ಕಾಪಾಲೋಗೋದಕ್ಕೆ ಅವ್ರು ಬಿಡಲ್ಲ. ಯಾಕೆಂದರೆ ಅವರು ಸಮಾಧಾನದ ದೇವರಾಗಿದ್ದಾರೆ, ಪರಿಶುದ್ಧ ದೇವರಾಗಿದ್ದಾರೆ, ನಂಬಿಗಸ್ತ ದೇವರಾಗಿದ್ದಾರೆ, ಸರ್ವಶಕ್ತರಾಗಿದ್ದಾರೆ. ಅವರು ನಮ್ಮಲ್ಲಿ, ನಮ್ಮ ಹೃದಯಗಳಲ್ಲಿ ನಿವಾಸ ಮಾಡತಕ್ಕಂಥವ್ರು, ಅಲ್ಲಿದ್ದವರು ಕಾರ್ಯ ಮಾಡುವವರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಎಷ್ಟೋ ಜನ ಯವನಸ್ಥರು, ತಂದೆ ತಾಯಿಗಳು ದೇವ್ರ ಮುಂದೆ ಕಣ್ಣೀರಿಡ್ತಕ್ಕಂಥದ್ದನ್ನ ದೇವ್ರು ನೋಡ್ತಾರೆ. ದೇವರಿಗೆ ಸ್ತೋತ್ರ. ಅನೇಕ ಬಾರಿ ದೇವರು ಇಂಥ ಸಂದೇಶಗಳನ್ನ ಕೊಡುವುದಂತ ನಮಗೆ ಪ್ರೇರೇಪಿಸಿದಾಗ ನಮ್ಮ ಹೃದಯದಲ್ಲಿ ಬಹಳ ದುಃಖ ಇರುತ್ತೆ. ಯಾಕೆಂದರೆ ಎಷ್ಟು ಜನ ತಂದೆ ತಾಯಿಗಳ ಕಣ್ಣೀರನ್ನ ದೇವರು ನೋಡಿರಲ್ಲ, ಎಷ್ಟು ಜನ ತಂದೆ ತಾಯಿಗಳನ್ನ ಬೇಡಿಕೆಗಳನ್ನ, ಅವರ ಒಂದು ನೋವನ್ನು, ಕಣ್ಣೀರನ್ನ ದೇವ್ರು ನೋಡಿಲ್ಲ. ಅವ್ರು ಇಂಥ ಸಂದೇಶಗಳನ್ನ ಕೊಡಿ ಅಂತ ಪ್ರೇರೇಪಿಸಿದಾಗ ನಮಗಂತೂ ನಿಜವಾಗ್ಲೂ ಭಾಳ ದುಃಖ ಆಗುತ್ತೆ. ಯಾಕೆಂದರೆ ಮನುಷ್ಯನ ಆತ್ಮವನ್ನು ದೇವರು ಆಳಬೇಕು, ಮನುಷ್ಯನ ಹೃದಯದಲ್ಲಿ ದೇವರು ನಿವಾಸ ಮಾಡಬೇಕು. ಆ ಹೃದಯವನ್ನು ಬಾಧೆಪಡಿಸ್ತಕ್ಕಂತಹ ಪರಿಸ್ಥಿತಿಗಳು ಯವನಸ್ಥರ ಜೀವಿತದಲ್ಲೇ ಆಗಲಿ, ಚಿಕ್ಕವರೇ ಆಗಲಿ, ಯವನಸ್ಥರಾಗಲಿ, ವಯಸ್ಕರಾಗಲಿ, ವೃದ್ಧರಾಗಲಿ, ಅವ್ರ ಜೀವಿತದಲ್ಲಿ ಅದು ನಡೆಯುತ್ತೆ ಅಂದರೆ ಅದೆಷ್ಟು ಘೋರ. ಅದಕ್ಕೆ ಹೇಳ್ತಕ್ಕಂಥದ್ದು, ಕಣ್ಣಿಗೆ ಕಾಣುವ ಎದುರುಗಡೆ ಇರ್ತಕ್ಕಂಥ ಸಹೋದರ ಸಹೋದರಿಯರು ಮಾತ್ರ ಅಲ್ಲ, ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಎಷ್ಟೋ ಅಂಧಕಾರ ಶಕ್ತಿಗಳು ಮನುಷ್ಯನ ದಾರಿ ತಪ್ಪಿಸ್ತವೆ. ದೇವರಿಗೆ ಸ್ತೋತ್ರ. ಸೊ ಹಂಗಾಗಿ ಪ್ರೀತಿದ್ರ ಮಕ್ಕಳೇ, ಕರ್ತನು ಆ ಯವನಸ್ಥನ ಜೀವಿತದಲ್ಲಿ ಮಾಡೋಂಥ ಒಂದು ಅದ್ಭುತವನ್ನು ನಿಮ್ಮ ಜೀವಿತಗಳಲ್ಲೂ ಮಾಡಿ, ದಾರಿ ತಪ್ಪಿರ್ತಕ್ಕಂಥ ನಿಮ್ಮ ಹೃದಯವನ್ನು, ಬಾಧಿಸಲ್ಪಡ್ತಕ್ಕಂಥ ನಿಮ್ಮ ಹೃದಯವನ್ನು, ಕೆಟ್ಟವಾಗಿರ್ತಕ್ಕಂಥ ನಿಮ್ಮ ಹೃದಯವನ್ನು ಆತನು ಸರಿ ಮಾಡುವಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ಜ್ಞಾನಕ್ತಿನ ನೋಡಿದ್ವಿ ನಾವು. ತನ್ನ ಆತ್ಮವನ್ನು, ಸ್ವಂತ ಆತ್ಮವನ್ನು ಆಳದಿರುವವನು ಮುರಿಯಲ್ಪಟ್ಟು ಬಿದ್ದು ಹೋಗಿ ಗೋಡೆಗಳಿಲ್ಲದ ಪಟ್ಟಣಕ್ಕೆ ಸಮಾನ. ದೇವರಿಗೆ ಸ್ತೋತ್ರ. ಸ್ವಂತ ಹೃದಯವನ್ನು ಹಾಳದಿರ್ತಕ್ಕಂಥ ಮನುಷ್ಯನ ಜೀವಿತ ಏನು ಅಂದರೆ ಇದೆ ಅಂತ ವಾಕ್ಯ ಹೇಳುತ್ತೆ. ಎಷ್ಟೊಂದು ಘೋರ. ಒಂದು ಮನೆ ಗೋಡೆ ಬಿದ್ದೋದ್ರೆ ಅದು ಆ ಕುಟುಂಬಕ್ಕೆ ಸಹ ಕಷ್ಟ ಅಂತ ನಾವು ಹೇಳೋದೇನೋ ಒಂದು ಸರಿ. ಪಟ್ಟಣಕ್ಕೆ ಆಶ್ರಯ ಇರ್ತಕ್ಕಂಥದ್ದು ಯಾವುದು? ಕೋಟೆ ಗೋಡೆ. ಆ ಕೋಟೆ ಗೋಡೆ ಪಟ್ಟಣವನ್ನು ಸಂರಕ್ಷಣೆ ಮಾಡುತ್ತೆ. ಆದರೆ ಮುರಿದು ಬಿದ್ದೋದ ಕೋಟೆ ಗೋಡೆ ಹೇಗಿರುತ್ತೆ ಹೇಳಿ? ಯಾರು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಅದ್ರ ಮೇಲೆ ದಾಳಿ ಮಾಡ್ಬೋದು, ಯಾವಾಗ ಬೇಕಾದ್ರೂ ಅದ್ರಲ್ಲಿ ದೋಚ್ಕೊಂಡು ಹೋಗ್ಬೋದು. ಸೊ ಮನುಷ್ಯನ ಹೃದಯದಲ್ಲಿ ತಪ್ಪುವಂಥ ಹೃದಯದ ಜೀವಿತ ಆಗಿರುತ್ತೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿದ್ರ ಮಕ್ಕಳೇ, ನಮ್ಮ ಹೃದಯದಲ್ಲಿ ನಿವಾಸ ಮಾಡಬೇಕಾಗಿರ್ತಕ್ಕಂಥದ್ದು ಯೇಸು ಕ್ರಿಸ್ತರು. ಆ ಯೇಸು ಕ್ರಿಸ್ತರು ನಮ್ಮ ಜೀವಿತದಲ್ಲಿ ಇಲ್ಲ ಅಂತಂದರೆ ಹೃದಯ ದಾರಿ ತಪ್ಪೋಗುತ್ತೆ, ಮನುಷ್ಯನ ಜೀವಿತವನ್ನು ಕೆಡಿಸುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಇವತ್ತು ಎಷ್ಟೋ ಜನರ ತಂದೆ ತಾಯಿಗಳನ್ನ ಪ್ರಾರ್ಥನೆಗಳನ್ನ, ಅವರ ಕಣ್ಣೀರನ್ನ ನೋಡಿ ದೇವರು ಇಂಥ ಸಂದೇಶಕ್ಕಾಗಿ ನಾವು ಪ್ರೇರೇಪಿಸಬೇಕಾದ್ರೆ, ಈ ಸಂದೇಶಗಳ ಮೂಲಕವಾಗಿ ಕರ್ತನ ನಿಮ್ಮ ಸಂಘ ಮಾತನಾಡಬೇಕಾದ್ರೆ ಅವ್ರು ಹೇಳ್ತಾ ಇದ್ದಾರೆ, ಯವನಸ್ಥನೇ ಎದ್ದೇಳು, ನೀವು ಯಾವ ಪರಿಸ್ಥಿತಿನಲ್ಲಿದ್ದೀರಾ, ನಿಮ್ಮ ಸ್ಥಿತಿ ಎಂಥದ್ದಾಗಿದೆ, ನಿಮ್ಮ ಜೀವಿತ ಎಂಥದ್ದಾಗಿದೆ, ನಿಮ್ಮ ಮಾರ್ಗ ಎಂಥದ್ದಾಗಿದೆ. ಇವತ್ತು ಈ ಸನ್ನಿವೇಶದಲ್ಲಿ ನಿಮ್ಮ ಕಾರ್ಯಗಳನ್ನ ನೋಡತಕ್ಕಂಥ ದೇವರು ಯೇಸು ಕ್ರಿಸ್ತರು ನಿಮ್ಮನ್ನು ಹೇಳ್ತಾ ಇದ್ದಾರೆ, ಯವನಸ್ಥನೇ, ಯವನಸ್ಥಳೆ ಎದ್ದೇಳು, ನೀನು ನಾನು ನಿನಗೆ ಹೇಳ್ತಾ ಇದ್ದೀನಿ, ಎದ್ದೇಳು. ನಿನ್ನ ಈ ಪರಿಸ್ಥಿತಿಗಳನ್ನ ಬಿಟ್ಟು ಎದ್ದೇಳು, ಸೋತುವಂಥ ವ್ಯವಸ್ಥೆಗಳನ್ನ ಬಿಟ್ಟು ಎದ್ದೇಳು, ಮಾರ್ಗ ತಪ್ಪಿ ಹೋಗಿರ್ತಕ್ಕಂಥ ಪರಿಸ್ಥಿತಿಗಳನ್ನ ಬಿಟ್ಟು ಎದ್ದೇಳು, ನಿನ್ನ ಜೀವಿತವನ್ನು ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿನ ಬಿಟ್ಟು ನೀನು ಎದ್ದೇಳು ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ವಾಕ್ಯದ ಮೂಲಕವಾಗಿ ಕರ್ತನು ನಮ್ಮೆಲ್ಲರ ಸಂಗಡ ಮಾತನಾಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಹಾಗಾಗಿ ಪ್ರೀತಿದ ಮಕ್ಕಳೇ, ನಿಮ್ಮ ಜೀವಿತಗಳಿಗೆ ಹೊಸ ಜೀವನವನ್ನು ಕೊಡೋದಕ್ಕೆ ಯೇಸು ಶಕ್ತರಾಗಿದ್ದಾರೆ. ನಿಮ್ಮ ಬದುಕನ್ನು ಬದಲಾಯಿಸೋದಕ್ಕೆ ಯೇಸು ಶಕ್ತರಾಗಿದ್ದಾರೆ. ನಿಮ್ಮ ಕಾರ್ಯಗಳನ್ನು ಸರಿ ಮಾಡೋದಕ್ಕೆ ಯೇಸು ಶಕ್ತನಾಗಿದ್ದಾನೆ. ಇವತ್ತು ನಿಮ್ಗೆ ಹೇಳ್ತಾ ಇದ್ದಾರೆ, ಯವನಸ್ಥನೇ, ಮಗನೇ, ಮಗಳೇ, ನಿನ್ನ ಎದ್ದೇಳು, ನಿನ್ನ ಪರಿಸ್ಥಿತಿನ ಬಿಟ್ಟು ಎದ್ದೇಳು, ನಾನು ನಿನ್ನ ಎದ್ದೇಳಿಸ್ತೀನಿ, ನಿನ್ನ ನಿಲ್ಲಿಸ್ತೇನೆ, ನಿನ್ನ ಸ್ಥಿರವಾಗಿ ನಿಲ್ಲಿಸ್ತೇನೆ, ನಿನ್ನ ಮುನ್ನಡೆಸ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಪ್ರೀತಿದ್ರ ಮಕ್ಕಳೇ, ಕರ್ತನ ಸ್ವರವನ್ನು, ಆತನ ವಾಕ್ಯವನ್ನು ಕೇಳಿ ಅದು ನಿಮ್ಮ ಹೃದಯವನ್ನು ತಾಕುವಂಥದ್ದಾಗಿರುತ್ತೆ. ನೀವು ನಂಬೋದಾದರೆ ತಕ್ಷಣ ಇವತ್ತು ನಿಮಗೆ ಆ ವಾಕ್ಯಗಳು ನಿಮ್ಮ ಹೃದಯವನ್ನು ತಾಕುವಂಥದ್ದಾಗಿರುತ್ತೆ. ತಾಕೋದು ಮಾತ್ರ ಅಲ್ಲ,
ಬದುಕನ್ನೇ ಬದಲಾಯಿಸುತ್ತೆ. ಆಮೇನ್. ಬದುಕನ್ನು ಬದಲಾಯಿಸೋದು ಮಾತ್ರ ಅಲ್ಲ, ನಿಮ್ಮ ಜೀವಿತಗಳನ್ನೇ ಅಭಿವೃದ್ಧಿಪಡಿಸುತ್ತೆ, ಆಶೀರ್ವಾದ ಮಾಡುತ್ತೆ. ನೀವು ನಿಮಗೂ, ಕುಟುಂಬಕ್ಕೂ, ಸಮಾಜಕ್ಕೂ, ದೇವರ ರಾಜ್ಯಕ್ಕೂ ನೀವು ಆಶೀರ್ವಾದವಾಗಿ ಜೀವಿಸ್ತೀರಾ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ್ಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಂತ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೆ, ನಾಯಿನ ನಗರದಲ್ಲಿ ಅಪ್ಪ ಆ ಯವನಸ್ಥನ ತಾಯಿಯನ್ನು ನೋಡಿ ನೀವು ಕನಿಕರ ಪಟ್ಟರೆ ಅಳಬೇಡ ಅಂತ ನೀವು ಅವಳನ್ನ ಸಂತೈಸ್ತೀರಿ ಅಂತ ವಾಕ್ಯ ಹೇಳುತ್ತೆ ಏಸಪ್ಪ. ಕರ್ತನೆ, ಆ ಯವನಸ್ಥ ಮಗನ ಕಳ್ಕೊಂಡಿರ್ತಕ್ಕಂಥ ತಾಯಿ ಹೃದಯ ಎಷ್ಟೊಂದು ದುಃಖದಲ್ಲಿತ್ತು, ಅವಳ ಜೀವಿತ ಎಷ್ಟೊಂದು ಅನಾಥವಾಗಿತ್ತು. ಅಂತ ಅವರ ಜೀವಿತವನ್ನು ನೋಡಿ ಕನಿಕರ ಪಟ್ಟರೆ ನೀವು ಆ ಯವನಸ್ಥ ಮಗನ ತಾಯಿಯನ್ನು ನೀವು ಕನಿಕರಿಸಿದ್ದೀರಾ. ಅಷ್ಟು ಮಾತ್ರ ಅಲ್ಲ, ಯವನಸ್ಥನಿಗೆ ನೀವು ಹೊಸ ಜೀವಿತವನ್ನು ಕೊಟ್ಟಿದ್ದೀರಾ, ಅವನಿಗೆ ಜೀವವನ್ನು ಕೊಟ್ಟು ಜೀವಿಸುವಂತೆ ಮಾಡಿದ್ರಿ. ಕರ್ತನೆ, ಇವತ್ತು ನಿನ್ನ ಜನರಲ್ಲಿ ಎಷ್ಟೋ ಜನ ತಂದೆ ತಾಯಿಗಳು ತಮ್ಮ ಮಕ್ಕಳ ಪರಿಸ್ಥಿತಿಗಳನ್ನ ನೋಡಿ ಕಣ್ಣೀರಿಟ್ಟು ನಿನ್ನಲ್ಲಿ ಬೇಡ್ತಕ್ಕಂಥ ದೇವರೇ, ನಮ್ಮ ಮಕ್ಕಳ ಜೀವಿತದಲ್ಲಿ ಒಂದು ಕಾರ್ಯವನ್ನು ಮಾಡು, ಒಂದು ಅದ್ಭುತವನ್ನು ಮಾಡುವುದು, ಮಕ್ಕಳ ಬದುಕನ್ನು ಬದಲಾಯಿಸು, ಅವ್ರ ಮಾರ್ಗವನ್ನು ತಪ್ಪಿ ಹೋಗಿರ್ತಕ್ಕಂಥ ಮಾರ್ಗವನ್ನು ಸರಿ ಮಾಡುವಂಥ ಎಷ್ಟೋ ತಂದೆ ತಾಯಿಗಳು ಕಣ್ಣೀರಿರ್ತಕ್ಕಂಥದ್ದು ನೀವು ನೋಡ್ತಿದ್ದೀರಾ. ಈ ಸಂದೇಶಕ್ಕಾಗಿ ಪ್ರೇರೇಪಿಸ್ತಿದ್ದೀರ, ಅದಕ್ಕಾಗಿ ಸ್ತೋತ್ರ ಏಸಪ್ಪ. ಈ ವಾಕ್ಯ ಸಂದೇಶಗಳನ್ನ ಕೇಳಿ ಯಾರೆಲ್ಲ ಯವನಸ್ಥರು, ಕರ್ತನೆ, ನನ್ನ ಜೀವಿತವನ್ನು ನೀನು ಮಾರ್ಪಡಿಸು, ನನ್ನ ಹೃದಯವನ್ನು ನೀನು ಮುಟ್ಟು, ನನ್ನ ಬದುಕನ್ನು ಬದಲಾಯಿಸು, ಮಾರ್ಗ ತಪ್ಪಿ ಹೋಗಿರ್ತಕ್ಕಂಥ ಜೀವಿತವನ್ನು ನಿನ್ನ ಮಾರ್ಗದಲ್ಲಿ ನಡೆಸು. ನೀನೇ ಮಾರ್ಗವು ಸತ್ಯವು ಜೀವವಾಗಿದೆಯಲ್ಲ, ಆ ಸತ್ಯದ ಮಾರ್ಗದಲ್ಲಿ ನಮ್ಮನ್ನು ನಡೆಸಿ ನಮಗೆ ಜೀವವನ್ನು ಕೊಡುವಂಥ ಯಾರೆಲ್ಲ ಕೇಳ್ತಿದ್ದಾರೋ ಅವರ ಜೀವಿತಗಳನ್ನ ಮಾರ್ಪಡಿಸಿ, ಹೃದಯಗಳನ್ನ ಮಾರ್ಪಡಿಸಿ, ಮನುಷ್ಯನ ಅಂತರಂದಿರದೆಲ್ಲ ನಿವಾಸುವ ದೇವರು ಅಂತ ನೀವು ಹೇಳಿದ್ದೀರಾ, ಅವ್ರ ಹೃದಯದಲ್ಲಿ ನಿವಾಸುವಂತೆ ನೀವು ಮಾಡಿ. ಆಮೇನ್. ನಿಮ್ಮ ಜನರ ಬದುಕಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿ ಅವ್ರ ಕುಟುಂಬಕ್ಕೂ, ಸಮಾಜಕ್ಕೂ, ನಿಮ್ಮ ರಾಜ್ಯಕ್ಕೂ ಆಶೀರ್ವಾದವಾಗಿರಲಿ. ನಿಮಗೆ ಮಹಿಮೆಗಳು, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆಗಳಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆ ಒಳಗತೆಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆ ಒಳಗತೆಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆ ಒಳಗತೆಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾಸರಿಗೆ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಬಂದಿದ್ದೇವೆ ನಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.